ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಆತ್ಮೀಯರೇ, ವಿಚಾರ ಜ್ಯೋತಿಗೆ ಸ್ವಾಗತ. ಸುಳ್ಳು ಹೇಳುವುದು. ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಹೇಳುತ್ತಾರೆ, ಪ್ರವಾದಿವರಿಯರಿಗೆ ಜನರಲ್ಲಿದ್ದ ಕೆಟ್ಟ ಸ್ವಭಾವಗಳಲ್ಲಿ ಅತಿಯಾಗಿ ಇಷ್ಟಪಡದ ಕೆಟ್ಟ ಸ್ವಭಾವ ಸುಳ್ಳು ಹೇಳುವುದಾಗಿತ್ತು. ಓರ್ವನು ಪ್ರವಾದಿವರಿಯರ ಉಪಸ್ಥಿತಿಯಲ್ಲಿ ಸುಳ್ಳು ಹೇಳಿದರೆ ಆತ ಪಶ್ಚಾತ್ತಾಪ ಪಡುವ ತನಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮನಸ್ಸು ಭಾರವಾಗಿರುತ್ತಿತ್ತು. ಸುಳ್ಳು ಹೇಳುವುದು ಮುನಾಫಿಕರ ಲಕ್ಷಣವಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದ್ದಾರೆ. ಸತ್ಯಸಂಧತೆ ಸದಾಚಾರದೆಡೆಗೆ ಕೊಂಡೊಯ್ಯುತ್ತದೆ ಹಾಗೂ ಸದಾಚಾರ ಸ್ವರ್ಗಕ್ಕೆ ಕೊಂಡೊಯ್ಯುತ್ತದೆ. ಹಾಗೆಯೇ ಸುಳ್ಳು ದುಷ್ಟತೆಯೆಡೆಗೆ ಕೊಂಡೊಯ್ಯುತ್ತದೆ ಹಾಗೂ ದುಷ್ಟತೆ ನರಕಕ್ಕೆ ಕೊಂಡೊಯ್ಯುತ್ತದೆ. ಓರ್ವನು ಸುಳ್ಳು ಹೇಳಲು ಅಭ್ಯಾಸ ಮಾಡಿದಾಗ ಶೈತಾನನು ಅವನಿಗೆ ಆ ಸುಳ್ಳು ಹೇಳುವುದನ್ನು ತಪ್ಪಾಗಿ ಕಾಣಿಸುವುದಿಲ್ಲ. ನಂತರ ಆತನು ಬಹಳ ಸುಲಭವಾಗಿ ಮಾತಿಗೂ ಸುಳ್ಳು ಹೇಳಲು ಪ್ರಾರಂಭಿಸುತ್ತಾನೆ ಹಾಗೂ ಆ ಬಗ್ಗೆ ಆತನಿಗೆ ಏನೂ ಪಾಪಪ್ರಜ್ಞೆ ಮನದಲ್ಲಿ ಮೂಡುವುದಿಲ್ಲ. ಹಾಗಾಗಿ ಈ ಸುಳ್ಳು ಹೇಳುವ ಅಭ್ಯಾಸ ನಮ್ಮನ್ನು ಆವರಿಸುವ ಬಗ್ಗೆ ನಾವು ಸದಾ ಎಚ್ಚರವಹಿಸಬೇಕು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು. ಯಾಕೆಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಸತ್ಯವಿಶ್ವಾಸಿ ಜಿಪುಣನಾಗಲು ಸಾಧ್ಯವಿಲ್ಲ, ಆದರೆ ಕೆಲವೊಮ್ಮೆ ಜಿಪುಣನಾಗಲೂಬಹುದು. ಸತ್ಯವಿಶ್ವಾಸಿ ಹೇಡಿಯಾಗಲು ಸಾಧ್ಯವಿಲ್ಲ, ಆದರೆ ಕೆಲವು ಸಮಯಗಳಲ್ಲಿ ಹೇಡಿಯಾಗಲೂಬಹುದು. ಆದರೆ ಸತ್ಯವಿಶ್ವಾಸಿ ಎಂದಿಗೂ ಸುಳ್ಳು ಹೇಳುವವನಾಗಲು ಸಾಧ್ಯವೇ ಇಲ್ಲ. ಸುಳ್ಳು ಹೇಳುವುದು ಬಹಳ ಕೆಟ್ಟ ಸ್ವಭಾವ. ಅದರಲ್ಲೂ ಕೆಲವು ಸುಳ್ಳುಗಳು ಬಹಳ ಗಂಭೀರವಾದುದಾಗಿದೆ. ಒಂದು, ಅಲ್ಲಾಹನ ಹಾಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ಹೇಳುವ ಸುಳ್ಳು. ಇದು ಸುಳ್ಳಿನಲ್ಲಿ ಅತಿ ಗಂಭೀರವಾದದ್ದು. ಕೆಲವು ವಿದ್ವಾಂಸರ ಪ್ರಕಾರ ಈ ಸುಳ್ಳುಗಳನ್ನು ಹೇಳಿದರೆ ಆತ ಇಸ್ಲಾಮಿನಿಂದ ಹೊರಗೆ ಹೋಗುತ್ತಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರುವರು, ನನ್ನ ಬಗ್ಗೆ ಸುಳ್ಳು ಹೇಳಬೇಡಿರಿ. ಯಾರಾದರೂ ನನ್ನ ಬಗ್ಗೆ ಸುಳ್ಳು ಹೇಳಿದರೆ ಆತ ನರಕಕ್ಕೆ ಹೋಗುವನು. 2, ವ್ಯಾಪಾರದಲ್ಲಿ ಸುಳ್ಳು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರುವರು, ಯಾರು ಸುಳ್ಳು ಆಣೆ ಹಾಕಿ ತನ್ನ ಸರಕುಗಳನ್ನು ಮಾರಾಟ ಮಾಡುತ್ತಾನೋ ಅವನೊಂದಿಗೆ ಪುನರುತ್ಥಾನದ ದಿನ ಅಲ್ಲಾಹನು ಮಾತನಾಡಲಾರನು ಹಾಗೂ ಅವರಿಗೆ ಭಯಾನಕವಾದ ಶಿಕ್ಷೆ ಇರುವುದು. 3, ಕನಸಿನ ಬಗ್ಗೆ ಸುಳ್ಳು ಹೇಳುವುದು. ರಾತ್ರಿ ನಾನು ಇಂತಿಂತಹ ಕನಸು ಕಂಡಿದ್ದೇನೆಂದು ಸುಳ್ಳು ಹೇಳುವುದು ಗಂಭೀರವಾದ ಸುಳ್ಳಾಗಿದೆ. ಕೆಲವರು ಇದನ್ನು ಬಹಳ ಹಗುರವಾಗಿ ಪರಿಗಣಿಸುತ್ತಾರೆ. ಹಜರತ್ ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹು ವರದಿ ಮಾಡಿದ ಹದೀಸಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಯಾರಾದರೂ ತಾನು ಕಾಣದ ಕನಸನ್ನು ಕಂಡಿದ್ದೇನೆಂದು ಸುಳ್ಳು ಹೇಳುತ್ತಾರೋ ಅವರಿಗೆ ಪುನರುತ್ಥಾನದ ದಿನ 2 ಬಾರ್ಲಿಯನ್ನು ಕೊಟ್ಟು ಅವೆರಡನ್ನು ಒಟ್ಟಿಗೆ ಕಟ್ಟುವವರೆಗೂ ಆತನಿಗೆ ಶಿಕ್ಷೆ ಕೊಡಲಾಗುವುದು. 2 ಬಾರ್ಲಿಯನ್ನು ಒಟ್ಟಿಗೆ ಕಟ್ಟುವುದು ಅಸಾಧ್ಯವಾದುದಾಗಿದೆ. 4, ಆತ ಕೇಳಿದ್ದನ್ನೆಲ್ಲ ಹೇಳುವುದು. ಇದು ಗಂಭೀರವಾದ ಸುಳ್ಳುಗಳಲ್ಲಿ ಒಂದಾಗಿದೆ. ಒಬ್ಬನು ಅನೇಕ ವಿಷಯಗಳನ್ನು ದಿನನಿತ್ಯ ಕೇಳುತ್ತಿರುತ್ತಾನೆ. ಅವುಗಳಲ್ಲಿ ಸತ್ಯವಾದದ್ದೂ ಇರುತ್ತದೆ, ಸುಳ್ಳುಗಳು ಇರುತ್ತವೆ. ಆದರೆ ತಾನು ಕೇಳಿದ್ದನ್ನೆಲ್ಲ ಸತ್ಯವೆಂದು ಖಾತರಿಪಡಿಸದೆ ಇತರರಿಗೆ ಹೇಳುವುದೆಂದರೆ ತಾನು ಕೇಳಿದ ಸುಳ್ಳನ್ನು ಇತರರಿಗೆ ಹೇಳಿದಂತಾಗುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ತಾನು ಕೇಳಿದ್ದನ್ನೆಲ್ಲ ಹೇಳುವುದು ಆತ ಸುಳ್ಳು ಹೇಳುವುದಕ್ಕೆ ಸಮಾನವಾಗಿದೆ. ಇಂದು ಕೆಲವರು ವ್ಯಾಟ್ಸಪ್ನಲ್ಲಿ ಬಂದದ್ದನ್ನೆಲ್ಲ ಫಾರ್ವರ್ಡ್ ಮಾಡುತ್ತಾರೆ. ಅವುಗಳು ಇದರಲ್ಲಿ ಸೇರುತ್ತವೆ. ನಮಗೆ ಏನಾದರೂ ಸುದ್ದಿ ಸಿಕ್ಕಿದರೆ ಪ್ರಥಮವಾಗಿ ಅದನ್ನು ಪರಿಶೀಲಿಸಬೇಕು. ಅದು ಸತ್ಯವೆಂದು ಖಾತ್ರಿಯಾದಾಗ ಮಾತ್ರ ಇತರರಿಗೆ ತಿಳಿಸಬೇಕು. 5, ಹಾಸ್ಯಕ್ಕಾಗಿ ಸುಳ್ಳು ಹೇಳುವುದು. ಕೆಲವರು ಹಾಸ್ಯಕ್ಕಾಗಿ ಸುಳ್ಳು ಹೇಳುವುದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಹಜರತ್ ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ನಾನು ಹಾಸ್ಯ ಮಾಡುತ್ತೇನೆ, ಆದರೆ ನಾನು ಹಾಸ್ಯದಲ್ಲಿಯೂ ಸತ್ಯವಲ್ಲದೆ ಇನ್ನೇನನ್ನೂ ಹೇಳುವುದಿಲ್ಲ. ಜನರನ್ನು ನಗಿಸಲು ಸುಳ್ಳು ಹೇಳುವವರ ಮೇಲೆ ಶಾಪವಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರುತ್ತಾರೆ. ಹಾಗಾಗಿ ನಾವು ಸುಳ್ಳಿನ ಬಗ್ಗೆ ಬಹಳ ಜಾಗ್ರತೆ ವಹಿಸಬೇಕು. ನಮ್ಮ ಬಾಯಿಯಿಂದ ಎಂತಹ ಸಂದರ್ಭದಲ್ಲಿಯೂ ಸತ್ಯವೇ ಬರುವ ಹಾಗೆ ನೋಡಿಕೊಳ್ಳಬೇಕು. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ. ಧನ್ಯವಾದಗಳು.